ಹಾಲಿನ ಪೇಮೆಂಟು ನನಗೆ ಪ್ರತಿ ತಿಂಗಳ 3.5 ಇಂದ 4 ಲಕ್ಷ ಬರುತ್ತೆ. ವರ್ಷಕ್ಕೆ 18 ಹಸುಗೆ 25 ಲಕ್ಷ ಎಬವ್ ಪ್ರಾಫಿಟ್ ಮಾಡ್ಕೊಂಡು ಸಮೃದ್ಧವಾಗಿ ಇದ್ದೀವಿ. ಯಾವುದೇ ಇವತ್ತಿನ IT-BT ಕಂಪ್ನಿಗಳು ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಗಳವರೆಲ್ಲ ಪಲ್ಟಿ ಹೊಡೆದೋಯ್ತಾವೆ. ಕೊನೆಗೆ ಉಳ್ಕೊಳ್ಳೋದೇ ರೈತಾಪಿ ವರ್ಗಕ್ಕೆ ಆಗಿರೋದ್ರಿಂದ ರೈತಾಪಿ ವರ್ಗದವ್ರು ಹೇಗೆ ಬದುಕಬೇಕು ಅನ್ನೋದಕ್ಕೆ ಹೈನುಗಾರಿಕೆ ಬಹಳ ಮುಖ್ಯ. ನಮಸ್ತೆ, ನಮ್ಮದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬರಾಳ್ ಅನ್ನೋ ಗ್ರಾಮ. ನನ್ನ ಹೆಸರು ಕುಮಾರ್ ಅಂತ. ಮೂಲತಃ ರೈತ ಕುಟುಂಬದಿಂದ ಬಂದವರು. ನಾನು 2001ರಲ್ಲಿ ಮೊದಲನೇ ಬಾರಿಗೆ ಡೈರಿ ಫಾರಮ್ನ ಶುರು ಮಾಡಿದ್ವಿ. ನನಗೆ 20ನೇ ವಯಸ್ಸಿದ್ದಾಗಲೇ ನಮ್ಮ ತಂದೆ ತೀರೋದ್ರು. ಸಂಪೂರ್ಣ ಕುಟುಂಬದ ಭಾರ ನನ್ನ ಮೇಲೆ ಬೀಳ್ತು. ಯಾಕೆಂದ್ರೆ 4 ಜನ ಹೆಣ್ಮಕ್ಳು, ನಾನು ಒಬ್ಬನೇ ಮಗ ಆಗಿರೋದ್ರಿಂದ 2001ರಲ್ಲಿ 4 ಹಸುನ ತಂದು, ಅಂದರೆ ಆಗ 6,000 7,000ಕ್ಕೆ ತಗೊಂಡು ಶುರು ಮಾಡಿದ್ವಿ. ಅದು ಕ್ರಮೇಣ ನಮಗೆ ಕೈ ಹಿಡಿದದ್ದನ್ನು ನೋಡಿ ಇವತ್ತಿನ ಪರಿಸ್ಥಿತಿಗೆ ನಾವು 18 ಹಸುನ ಇಟ್ಕೊಂಡಿದ್ದೀವಿ. ಮನೇಲೇ ಹುಟ್ಟಿ ಎಲ್ಲವೂ ಬ್ರೀಡ್ ಮಾಡ್ಕೊಂಡು ಪ್ರತಿನಿತ್ಯ ಸರಾಸರಿ 365 ದಿನದಲ್ಲಿ 325ರಿಂದ 350 ಲೀಟ್ರ್ ಹಾಲನ್ನ 18 ಹಸುಗೆ ಸರಬರಾಜು ಮಾಡ್ತಾರೆ. ಅದು ಬಹಳ ಮುಖ್ಯವಾದದ್ದು. ಯಾವುದೇ ಲೇಬರ್ ಮೇಲೆ ಡಿಪೆಂಡ್ ಇಲ್ದಂಗೆ ನಮ್ಮ ಮಗ ಮತ್ತು ನಾವು 18 ಹಸು ಇಟ್ಕೊಂಡು ಕರುಗಳನ್ನು ವರ್ಷಕ್ಕೆ 5ರಿಂದ 6 ಕರು ಸಾಕೊಂಡು ಪ್ರತಿ ವರ್ಷ 2 ತಿಂಗಳಿಗೆ ಒಂದು ಹಸು ನಾವು ಮಾರಾಟ ಮಾಡೋಂಗೆ ಡೆವಲಪ್ ಮಾಡಿದ್ದೀವಿ. ಅಂದರೆ ಒಂದು ವರ್ಷ ನಾನು ಏನು ಟಾರ್ಗೆಟ್ ಇಟ್ಟಿರ್ತೀನಿ, ಒಂದು 10 lakhs ರೂಪೀಸ್ಗೆ ಹಸುನ ತಯಾರು ಮಾಡಿ ಮಾರಬೇಕು ವರ್ಷಕ್ಕೆ ಅಂತ, ಅದು ನನಗೆ ಬಂದಿದೆ. ಜೊತೆಗೆ ಹಾಲಿನ ಪೇಮೆಂಟು ನನಗೆ ಪ್ರತಿ ತಿಂಗಳ 3.5ಇಂದ 4 ಲಕ್ಷ ಬರುತ್ತೆ ಆವ್ರೇಜ್ಗೆ. ಅದರಲ್ಲಿ 1,50,000 ಫೀಡ್ಗಾಗುತ್ತೆ. ಇನ್ನು ಸಗಳಿ 35ರಿಂದ 40,000 ಸಿಗುತ್ತೆ. ಅದನ್ನು ನಮ್ಮನೇಲಿ ನಾವು ಕೂಲಿ ಮಾಡ್ತೀವೋ, ಯಾರ ಕೈಲ ಕೊಟ್ಟು ಮಾಡಿಸ್ತೀವೋ ಅದಕ್ಕೆ ಅಂತ ಲೆಸ್ ಮಾಡಿ ಹಂಗಾಗಿ ಲೆಕ್ಕ ಕೇಳಿದವರ ಸಗಣಿದು ಲೇಬರ್ಗಾದರೂ ನನಗಿನ್ನ 2 ಲಕ್ಷ ರೂಪಾಯಿ ಮಿನಿಮಮ್ 2 ಲಕ್ಷ. ವರ್ಷಕ್ಕೆ 18 ಹಸುಗೆ 25 ಲಕ್ಷ ಎಬವ್ ಪ್ರಾಫಿಟ್ ಮಾಡ್ಕೊಂಡು ಸಮೃದ್ಧವಾಗಿ ಇದ್ದೀವಿ. ಯಾವುದೇ ಇವತ್ತಿನ IT-BT ಕಂಪ್ನಿಗಳು ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಗಳವರೆಲ್ಲ ಪಲ್ಟಿ ಹೊಡೆದೋಯ್ತಾವೆ. ಕೊನೆಗೆ ಉಳ್ಕೊಳ್ಳೋದೇ ರೈತಾಪಿ ವರ್ಗಕ್ಕೆ ಆಗಿರೋದ್ರಿಂದ ರೈತಾಪಿ ವರ್ಗದವ್ರು ಹೇಗೆ ಬದುಕಬೇಕು ಅನ್ನೋದಕ್ಕೆ ಹೈನುಗಾರಿಕೆ ಬಹಳ ಮುಖ್ಯ. ನಮ್ಮಲ್ಲಿ ಇರ್ತಕ್ಕಂಥ ಹಸು ಕನಿಷ್ಠ ಒಂದು ದಿನಕ್ಕೆ 35ರಿಂದ 40 ಲೀಟ್ರ್ ಕೊಡ್ತಕ್ಕಂಥ ಮಟ್ಟಕ್ಕೆ ನಾನು ಬ್ರೀಡನ್ನ ರೆಡಿ ಮಾಡಿಕೊಂಡೆ ನಮ್ಮ ಮನೇಲಿ. ನಮ್ಮ ಹತ್ರ ಏನು ಕರಿತಾ ಇದ್ರು 14 ಕಸ ಅಥವಾ 14, 15 ಕರಿತಾ ಇರ್ತದೆ. ಅದಕ್ಕೆ 150, 160, 75 ಲೀಟ್ರ್ವರೆಗೂ ಒಂದು ಏಳಿಗೆ ಹಾಲು ಹಾಕ್ತೀವಿ. 2 ಟೈಮಿಂದ 300, 350 ಲೀಟ್ರು. ಅಂದರೆ ಕರಿತಾ ಇರೋ ಹಸುನಲ್ಲಿ ಒಂದು ಆವ್ರೇಜ್ ಹೇಳಬೇಕು ಅಂದರೆ 11.5, 12 ಲೀಟ್ರು ಏನು 14 ಕರಿತಾ ಇರ್ತದೆ ಅದರಲ್ಲಿ ಆವ್ರೇಜ್ ಬಂದಿರುತ್ತೆ. ಒಂದು ದಿನಕ್ಕೆ ಒಂದು 40 kg ಫೀಡ್ ಹಾಕ್ತೀವಿ, ಮೇವು ಹಾಕ್ತೀವಿ. ಅಂದರೆ ಒಂದು 20 kg ಮೆಕ್ಕೆಜೋಳ, ಒಂದು 20 kg ಸೈಲೇಜು. ಅದರಲ್ಲೂ ಒಂದು 40% ನೇಪಿಯರ್ ಬೆಳ್ಕೊಂಡಿದ್ದೀನಿ. ಆ ನೇಪಿಯರ್ಗೆ ನಾವು ಏನು ಮೈ ತೊಳೆದ ನೀರು, ಸ್ನಾನ ಮಾಡಿಸಿದ ನೀರು ಎಲ್ಲ ಒಂದು ಟ್ಯಾಂಕಿಗೆ ಹೋಗುತ್ತೆ. ಅದರಿಂದ ಸ್ಲೆರಿ ಮೋಟ್ರ್ ಇಟ್ಟು ಆ ನೇಪಿಯರು 30 ಕುಂಟೆ ನೇಪಿಯರ್ ಬಿಡ್ದಿದ್ದೀನಿ. ಆ 30 ಕುಂಟೆ ನೇಪಿಯರ್ಗೆ ಈ ಸ್ಲೆರಿದು ಎಲ್ಲ ಹೋಗ್ತದೆ. ಪೂರ್ತಿ ಆರ್ಗ್ಯಾನಿಕ್ ಆಗಿ ನೇಪಿಯರ್ ಬರ್ತಾಯಿದೆ. 3 ಎಕರೆ ಜೋಳ ಬೆಳೆಯೋಕ್ಕೆ ಅಂತ ಮೀಸಲಿಟ್ಟಿದ್ದೀನಿ. ವರ್ಷಕ್ಕೆ 2 ಬೆಳೆ ಬೆಳಿತೀನಿ. ಆ ಬೆಳೆಯೋದು ಹೆಂಗಂದರೆ ಎಕರೆಗೆ 30 ಟನ್ ತೆಗಿ. ಆ 3 ಎಕರೆಯಲ್ಲಿ ಆ 2 ಬೆಳೆ ಅಂದರೆ 6 ಎಕರೆ ಬೆಳೆದಂಗೆ ಆಗ್ತಾಯಿದೆ. 6 ಎಕರೆಗೆ 180 ಟನ್ ಮೆಕ್ಕೆಜೋಳನ ನನ್ನ ಹಸ್ಕೊಳ್ಳಿ ನಾನು ಬೆಳ್ಕೊತಾ ಇದ್ದೀನಿ. 180 ಟನ್ ಅದು ಬೆಳೀತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ ಒಂದು 40% ಅಂದರೆ ಒಂದು 150 ಟನ್ನು ನೇಪಿಯರ್ ಆಗ್ತಾಯಿದೆ. 7 ಕಟಿಂಗು 8 ಕಟಿಂಗ್ ಆಗ್ತಾಯಿದೆ ವರ್ಷದಲ್ಲಿ ನೇಪಿಯರು. ಅಷ್ಟು ಅದ್ಭುತವಾಗಿ ಬರ್ತಾ ಇದೆ. ಅದೆಲ್ಲ ಸೇರಿದರೆ 300 ಟನ್ ಬೆಳ್ಕೊತಾ ಇದ್ದೀವಿ. ನಮಗೆ ಬೇಕಾಗಿರೋದು ದಿನ 18 ಹಸು ಕರು ಗೀರು ಎಲ್ಲ ಸೇರಿದರೆ 22-23 ರಾಸು ಬರುತ್ತೆ. ಆವ್ರೇಜ್ 410 kg 45 kg ಹಾಕಿದ್ರೆ 1 ಟನ್ ಬೇಕು. 365 ದಿನಕ್ಕೆ 365 ಟನ್ ಬೇಕು. 365 ಟನ್ನು ನಾನೇ ಬೆಳ್ಕೊಳ್ಳೋ ಮಟ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂತೃಪ್ತಿಯಾಗಿ ಕೊಡೋ ಲೆವೆಲ್ಗೆ ಮೇವಿಟ್ಟಿದ್ದೀವಿ ನಾವು. ಯಾವತ್ತೂ ಅದು ಕಮ್ಮಿ ಅನ್ನಂಗೇನಿಲ್ಲ. ಅದು ನಾನೇ ತಯಾರು ಮಾಡ್ಕೊಂಡಿರೋದ್ರಿಂದ. ಫೀಡು ಬಂದಾಗ ಒಂದು ವೇಳೆಗೆ 5 kg ಫೀಡ್ ಹಾಕ್ತೀವಿ. ಮೆಕ್ಕೆಜೋಳ ನುಚ್ಚು ಪುಡಿ ಬಂದು 1 kg, ರವೆ ಬೂಸ 1 kg, ಕಡಲೆಕಾಯಿ ಹಿಂಡಿ ಅರ್ಧ kg ಹುರಿಗಡಲೆ ಒಟ್ಟು 1.5 kg ಫೀಡ್. ಇಷ್ಟು ಎಲ್ಲ ಸೇರಿ ಒಂದು ವೇಳೆಗೆ 5 kg ಅಂತೆ ಆವ್ರೇಜ್ ಫೀಡು. ಪ್ರತಿದಿನ 10 kg ಫೀಡ್ ಹಾಕ್ತೀವಿ. ಕರುಗಳಿಗೆ ಉತ್ತಮವಾಗಿ ಹಾಲು ಕುಡಿಸ್ಕೊಂಡು ಅವಕ್ಕೆ 100 ದಿನ ಹಾಲು ಕುಡಿಸ್ತೀನಿ. ಇವತ್ತು ಹುಟ್ಟಿದ ಕರು ಈ ಕರೆಕ್ಟಾಗಿ ಇವತ್ತಿನ 20ನೇ ತಿಂಗಳಿಗೆ ಅದೇ ಕರ ಆಗ್ತದೆ ಪ್ರೆಗ್ನೆಂಟಾಗಿ. ಪ್ರತಿದಿನ ಬೆಳಗ್ಗೆ ಒಂದು ಮೊದಲನೇ ತಿಂಗಳು ಬೆಳಗ್ಗೆ 4 ಲೀಟ್ರು, ಸಂಜೆ 4 ಲೀಟ್ರ್ ಹಾಲು ಕುಡಿಸ್ತೀನಿ. 2ನೇ ತಿಂಗಳು 3 ಲೀಟ್ರ್ ಕುಡಿಸ್ತೀವಿ. 3ನೇ ತಿಂಗಳು ಒಂದು 2.5 ಲೀಟ್ರ್ ಕುಡಿಸ್ತೀವಿ. ಅಲ್ಲಿ ಅಷ್ಟೊಂದು ಹಾಲು ಕುಡಿಸೋದಕ್ಕೆ ಅವು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿ ಬರೋದು. ಇಲ್ಲಿ ನಮ್ಮ ಮನೇಲಿ ಬಂದವರು ಕರು ಯಾಕೆ ಇಷ್ಟೊಂದು ಸೈಜು ಇಷ್ಟೊಂದು ಅದ್ಭುತವಾಗಿ ಬರ್ತದಲ್ಲ ಅಂತ ಕೆಲವರು ರೈತರು ಕೇಳ್ತಾರೆ. ಅವರೇನು ಅನ್ಕೋತಾರೆ ನಾವೇನೋ ಮಾಡ್ತೀವಿ ಅಂತ. ಏನಿಲ್ಲ, ಅದಕ್ಕೆ ಬೇಕಾಗಿರೋ ತಾಯಿ ಹಾಲು. ಆ ಹಾಲು ಕೊಟ್ಟರೆ ಮಾತ್ರ ಅದು ಆ ರೀತಿ ಸೌತೆಕಾಯಿ ಬೆಳೆದಂಗೆ ಬೆಳಿಲಿಕ್ಕೆ ಕಾರಣ. ನೀವು ಬ್ರೀಡ್ ಇಲ್ಲದೆ ಇರೋದು ಬ್ರೀಡಾಗಿ ಕಾಣ್ತದೆ. ಹಾಲು ಕೊಟ್ಟು ಚೆನ್ನಾಗಿ ಕರು ಸಾಕಿದರೆ. ಬ್ರೀಡ್ ಇರೋದು ಕೂಡ ನಾವು ಉತ್ತಮವಾಗಿ ಸಾಕಲಿಲ್ಲ ಅಂದರೆ ಅದು ಬ್ರೀಡಾಗೆ ಕಾಣಲ್ಲ. ಅದು
ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ನಾವು ಮನದಟ್ಟು ಮಾಡ್ಕೋಬೇಕು. ಪ್ರತಿದಿನ ಸ್ನಾನ ಮಾಡಿಸ್ತೀನಿ. ಕೆಲವರು ಸ್ನಾನ ಮಾಡಿಸ್ಬಾರ್ದು ಅವಶ್ಯಕತೆ ಇಲ್ಲ ಅಂತಾರೆ, ಅವ್ರವ್ರು ಇದು. ನಾನು 25 ವರ್ಷ ಆಯಿತು ಡೈರಿ ಶುರು ಮಾಡಿ. ಇವತ್ತುವರೆಗೂ ನಾವು ಸ್ನಾನ ಮಾಡಿಸೋದು ಬಿಟ್ಟಿಲ್ಲ. ಸ್ನಾನ ಅಂದರೆ 1 ನಿಮಿಷಕ್ಕೆ 1 ಹಸು ಆಗುತ್ತೆ ಪ್ರತಿದಿನ. ಫ್ರೆಶ್ನೆಸ್ ಇರುತ್ತೆ, ಅದಕ್ಕೂ ಚೆನ್ನಾಗಿ ಶುದ್ಧವಾಗಿ, ಒಂದು ಚೂರು ಸ್ಮೆಲ್ ಇಲ್ಲ, ಒಂದು ಇದಿಲ್ಲ, ನೀಟಾಗಿ ಕೊಟ್ಟಿಗೆನು ಓಡಾಡೋ ಪೆಡಾಕಾಗಲಿ ಎಲ್ಲವೂ ಕೂಡ ಪರಿಶುದ್ಧವಾಗಿ ನಮ್ಮ ಮನೆ ಹಂಗೆ ನಾವು ಇಟ್ಕೊಂಡಿದ್ದೀವಿ. ನಮ್ಮ ಡೈರಿಯನ್ನು ಪ್ರತಿದಿನ ಹೆಂಗೆ ನಿವಾರಣೆ ಮಾಡ್ತೀವಿ ನಾವು ಅದನ್ನು ಅನ್ನೋದ್ರ ಬಗ್ಗೆ ಕೇಳೋದಾದರೆ, ನಾವು ಬೆಳಗ್ಗೆ 5:30 ಎದ್ದೇಳ್ತೀವಿ. 4 ಗಂಟೆ 3 ಗಂಟೆ 5 ಗಂಟೆ ಅವೆಲ್ಲ ಏನಿಲ್ಲ. 5:30 ಎದ್ದು ಒಳಗಡೆ ಕೊಟ್ಟಿಗೆ ಬಂದರೆ ನಮ್ಮ ಕೆಲಸ 8 ಗಂಟೆಗೆ ಕಂಪ್ಲೀಟ್ಲಿ ಮಾರ್ನಿಂಗ್ ಕೆಲಸ ಮುಗಿದೋಗುತ್ತೆ. ಸಂಜೆ 5:30 ಬಂದರೆ ನೈಟ್ 8 ಗಂಟೆ ನಮ್ಮ ಕೆಲಸ ಮುಗಿದೋಗುತ್ತೆ. ಹೇಗೆ ಅಂದರೆ ನಾವು ಹಾಲು ಕರೆಯೋದು ಕರೆಕ್ಟಾಗಿ 6:15 ಶುರು ಮಾಡ್ತೀವಿ, 7:15 ಹಾಲು ಕರೆದು ಮುಗಿದೋಗುತ್ತೆ. ಮೇವನ್ನ 18 ಮಂಕ್ರಿನೂ ಬೆಳಗ್ಗೆ ಮೇವು ನೈಟೇ ಹಾಕಿಬಿಟ್ಟಿರ್ತೀವಿ ನಾವು ಪೆಡಾಕಿಗೆ ಹೊಂಟೋಗೋದ್ರಿಂದ. ಬೆಳಗ್ಗೆ ಒಂದು ಮೇವು, ಸಂಜೆ ಒಂದು ಮೇವು. ಬೆಳಗ್ಗೆ 3 ಅವರು ಮ್ಯಾಕ್ಸಿಮಮ್, ಸಂಜೆ 2 ಅವರು. ಅದು ಬಿಟ್ಟರೆ ಬಿಚ್ಚಿ ಕಳಿಸಿದರೆ ಸ್ನಾನ ಮಾಡಿಸಿ 18 ನಿಮಿಷಕ್ಕೆ ಸ್ನಾನ ಮಾಡಿಸ್ತೀವಿ. ಪ್ರೊಜರ್ ಆಗಿ ಅದೇ ಪಂಪು ಸಬ್ಮರ್ಸಿಬಲ್ ಡೈರೆಕ್ಟು 3/4 ಇಂಚ್ ಪೈಪಲ್ಲಿ 2 ಡೆಲಿವರಿಲಿ ಬರೋಂಗೆ ಮಾಡ್ಕೊಂಡಿದ್ವಿ. ಬೋರ್ ನೀರನ್ನೇ ಡೈರೆಕ್ಟು. ಹಸು ಕಟ್ಟಿದ್ದೀವಿ ಅಂದರೆ ಮೈಯೆಲ್ಲ ಪರ್ಚ್ಕೊಂಡು, ಅಯ್ಯೋ ಅದನ್ನೇನು ಅಲ್ಲಿಗೆ ಹೋಗಬಾರ್ದು, ಯಾವ ಎಂಟರ್ಟೈನ್ಮೆಂಟ್ ಇಲ್ಲ, ಏನು ಜೀವನದಲ್ಲಿ ಏನು ಬರೀ ಬೆಳೆಯೋದ್ರ ಕ್ವಾಟಿಗೆ ಅದೇನಿಲ್ಲ. ಹಸು ಅಂದ್ರೆ ಏನು ಕಟ್ಟಿಬಿಟ್ಟಿದ್ವಿ, ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಇನ್ನು ಜೀವನದಲ್ಲಿ ಎಲ್ಲ ಎಂಟರ್ಟೈನ್ಮೆಂಟ್ ಮುಗಿದೋಗಿದೆ ಅಂತ ಏನಿಲ್ಲ. ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ದೇಶನ ಟೂರ್ ಮಾಡಿ, ಅದರ ನಂತರ ಎಲ್ಲ ದೇಶಗಳು, ಸಿಂಗಾಪುರ, ಮಲೇಷಿಯಾ, ದುಬೈ ಎಲ್ಲನೂ ಮುಗಿಸಿದ್ವಿ. ನಾವು ಜೀವನದಲ್ಲಿ ಇಷ್ಟು ಕಷ್ಟನೂ ಪಡ್ತೀವಿ, ಎಂಟರ್ಟೈನ್ಮೆಂಟು ತಗೋತೀವಿ. ಏನು ಬರೀ ದುಡ್ದನ್ನೆಲ್ಲ ಏನು ಗುಡಿ ಹಾಕಿಬಿಟ್ಟೆ ಹೋಗ್ಬೇಕು ಅಂತಲ್ಲ, ಜಗತ್ತನ್ನು ನೋಡಬೇಕು, ಕಷ್ಟಪಡ್ತೀವಿ, ನೋಡ್ತೀವಿ. ವರ್ಷಕ್ಕೊಂದ್ಸಲ ಫಾರಿನ್ ಟೂರ್ ಹೋಗ್ತೀವಿ. ಅದರಲ್ಲಿ ಬಂತು. ನನ್ನನ್ನು ಕಾಪಿ ಮಾಡಲಿ ಅಂತ ಹೇಳ್ತಿಲ್ಲ, ನನ್ನ ಸ್ಟೈಲ್, ನನ್ನ ಜೀವನ ಶೈಲಿಯನ್ನು ನಾನು ವ್ಯಕ್ತಪಡಿಸ್ತೇನೆ. ಕಷ್ಟಪಟ್ಟು ದುಡಿತೀವಿ, ಎಂಜಾಯ್ ಮಾಡ್ಕೊಂಡು ನೆಮ್ಮದಿಯಾದ ಜೀವನವನ್ನು ಎಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು 20 ಎಕರೆನೇ ಬೇಕಾಗಿಲ್ಲ ಬದುಕಲಿಕ್ಕೆ. ನೀವು 1 ಎಕರೆ ಜಮೀನಿದ್ರೆ ಸಾಕು, ಇವತ್ತು ಆರಾಮಾಗಿ ಬದುಕು ತೋರಿಸ್ಬೋದು. ಹೇಗೆ ಅಂತ 1 ಎಕರೆಲ್ಲೇ ಲಕ್ಷಾಂತರ ರೂಪಾಯಿ ಬರೋಂಗೆ ಮಾಡ್ಬೋದು. ಬೆಂಗಳೂರಿಗೆ ಹೋಗಿ 30-35 ಸಾವಿರ ರೂಪಾಯಿಗೆ ಸಂಬಳ ತಗೊಂಡು ಅಲ್ಲಿ ಇವತ್ತಿನ ರೆಂಟು, ಆ ಪೆಟ್ರೋಲು, ಆ ಟ್ರೆಸ್ಸು ಎಲ್ಲನೂ ಮಾಡ್ಕೊಂಡು ಬದುಕಾಚಾರ ಮಾಡಿ 20 ಸಾವಿರ ದುಡ್ಡು ಉಳ್ಸೋಕ್ಕಾಗಲ್ಲ ಕೆಲವರು. ಪಾಪ ಹೋಗಿ ಏನು ಮಾಡ್ಲಿಕ್ಕಾಗಲ್ಲ, ಆ ಪರಿಸ್ಥಿತಿ ಅದೇ. ಇವತ್ತು ನೀವು ಮನೇಲೇ ಆರಾಮಾಗಿ ಯಾರಿಗೂ ಸೆಲ್ಯೂಟ್ ಹೊಡಿದಂಗೆ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ನೆಮ್ಮದಿ ಮಧ್ಯಾಹ್ನ 1 ಗಂಟೆ ಮನೆಗೆ 3 ಗಂಟೆಗೆ ಹೇಳೋಂಗೆ ಮಾಡ್ಕೊಂಡು ಜೀವನನ ಸರಾಗವಾಗಿ ಸಾಗಿಸ್ಬೋದು. ನಾನು ಹೇಳೋದು 5 ಹಸು ಸಾಕು, 50 ಸಾವಿರ ಉಳಿಸ್ಬೋದು. ಅದರಲ್ಲೂ ಗ್ರಾಮೀಣ ಪ್ರದೇಶದ ಯುವಕರು ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಮಲ್ಲಿ 1 ಎಕರೆ ಇದ್ದರೆ, ನೀವು 1 ಎಕರೆ ಇದ್ರೂ ಸ್ವತಂತ್ರವಾಗಿ ರಾಜನಂಗೆ ಜೀವನ ಮಾಡ್ಬೋದು. ನನಗೆ ಅದೈತೆ. ಉತ್ತಮವಾದ ತಳಿದು ಭಾಳ ಮುಖ್ಯ. ಇದೆಲ್ಲ HF. ಒಂದು ಹಸುನಲ್ಲಿ ಜಾತಿ ಕುಲಗಳು ಬಹಳ ಮುಖ್ಯ. ತೊಟ್ಟು ತುದಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸೆಲೆಕ್ಟ್ ಮಾಡ್ಕೊಂಡು ನೀವು ತಂದ್ರಿ ಅಂದರೆ ಲೈಫ್ ಲಾಂಗ್ ಅದು ನಿಮ್ಮ ಮನೇಲಿ ಒಳ್ಳೆ ಬ್ರೀಡೇ ಆಗೋಗ್ತದೆ. ಇದೆಲ್ಲ ಮೊದಲು 2ನೇ ಕರು, ಈ ಸಲ 15 ಲೀಟ್ರು ಹಂಗೆ ಬರ್ತಾಯಿದೆ, ಕೆಲವು 16-17 ಬರುತ್ತೆ, ಕೆಲವು 21 ಲೀಟ್ರು ಒಂದು ಹೊತ್ತಿ ಕೊಡೋವಂಥ ಹಸು ಕೂಡ ನಮ್ಮ ಹತ್ರ ಇದೆ. ಅದನ್ನು ಅದ್ರ ತೊಟ್ಟು ತುದಿ ಆರೋಗ್ಯವಾಗಿರೋವಂಥದ್ದು ಎಲ್ಲವನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹಸುನ ಭಾಳ ಮುಖ್ಯ. ಒಂದು ಸಲ ಸೆಲೆಕ್ಟ್ ಮಾಡ್ಕೊಬಿಟ್ರೆ ನೀವು ಲೈಫ್ ಲಾಂಗ್ ನಿಮ್ಮ ಮನೇಲೇ ನಂಬರ್ 1 ಬ್ರೀಡಾಗೆ ಉಳಿತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ KMF ಇಂದ ಏನು ಕೊಡ್ತಾರೆ ಅದೇ ಸಮಯದಲ್ಲಿ ತಯಾರಾಗಿರೋವಂಥ ಬ್ರೀಡ್ಸ್ ಇದು. ನಾವು ಸಾಕೋದ್ರ ಮೇಲೆ ಎಲ್ಲರೂ ಮನಲ್ಲೂ ತೆಂಡಲ್ಕರ್ನ ಇದ್ದೇ ಇರ್ತಾರೆ. ತಯಾರು ಮಾಡ್ಕೊಳ್ಳೋದು ಹೆಂಗೆ, ತೆಂಡಲ್ಕರ್, ಧೋನಿ, ವಿರಾಟ್ ಕೊಹ್ಲಿ ಅನ್ನೋದು ನಾವು ಹೊರತಿರ್ಬೇಕದು, ನಾವು ರೈತರಾಗಿ. ಆ ರೀತಿ ಬಹುಶಃ ಅಲ್ಲೊಂದು ಕರು ಇದೆ, ಅದು ನೋಡಿ ಮೊದಲನೇ ಜರ್ಮನ್ ಬ್ರೀಡು ಮಾಮೂಲಿ KMF ಸೆಮೆನ್. ಅದು ನೋಡಿಬಿಟ್ರೆ ಏನೋ ಇಂಪೋರ್ಟ್ ಮಾಡಿ ಸೆಮೆನ್ ತಂದವ್ರೆ ಅಂತೆಲ್ಲ ಹೇಳ್ಬಿಡ್ತಾರೆ. ಅದನ್ನು ನಾವು ಯಾವ ಇಂಪೋರ್ಟು ಅಲ್ಲ, ಏನಿಲ್ಲ. ಪಂಜಾಬ್ಗೆ ಹೋಗಬೇಕು ಬ್ರೀಡ್ಗೆ ಅಂತ ಯಾವತ್ತೂ ಅಷ್ಟೇ. ನಾವು ಯಾವತ್ತೂ ಸೌತವರು ನಾರ್ತ್ನರ್ ನಮಗಿಂತ ಬಹಳ ಮುಂದವರೇನು ಮೈಂಡ್ ಸೆಟ್ಟನ್ನು ಫಸ್ಟ್ ಕಿತ್ತಾಕಿ ನಾವು ಎಲ್ರಿಗಿಂತಲೂ ನಾವು ಕೂಡ ಎಲ್ಲ ವಿಚಾರದಲ್ಲಿ ತಿಳ್ಕೊಂಡಿದ್ವಿ. ನಮಗೂ ಹಿಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು. ಈಗ ಎಲ್ಲರಿಗೂ ಮೈಂಡ್ ಸೆಟ್ ಬಂದ್ಬಿಟ್ಟು ನಾನು ಭವಿಷ್ಯ ನೋಡ್ತಾ ಇರ್ತೀನಿ. ಪಂಜಾಬು ಪಶುಗಳು ಅಂತ 4 ಲಕ್ಷ 5 ಲಕ್ಷ ಬರೀ ಒಂದು ರಾಂಗ್ ಮಾಹಿತಿನ ತಿಳ್ಕೊಂಡು ಹಂಗೆ ಹೋದ್ರೆ ನೀವು ಹೈನುಗಾರಿಕೆಯಲ್ಲಿ ಉದ್ರಾರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮದೇ ಲೋಕಲಲ್ಲಿ ಹಸುಗಳನ್ನ ತಗೊಂಡು ಉತ್ತಮವಾದ ತಳಿನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ನನ್ನ ರೈತ ಮಿತ್ರರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 5 kg ಏನು ಕರುವಾಗ್ತಾ ಶುರು ಮಾಡ್ತೀನಿ, ಆ ಫೀಡನ್ನು ನಾನು ಅದು ಹಾಲು ಅಬೌವ್ 7 ಮಂತ್ ಆಗಿ ಹಾಲು ಸ್ಟಾಪ್ ಮಾಡೋವರೆಗೂ ನಾವು 5 kg ಇಟ್ಟಿರ್ತೀವಿ. ಕರು ಹಾಕಿ ಅದು ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂತ ಜಾಸ್ತಿ ಫೀಡ್ ಹಾಕೋದು, ಈಟಿ ತಗೊಂಡು ಪ್ರೆಗ್ನೆಂಟ್ ಆಗಿದೆ ಕಮ್ಮಿ ಕೊಡ್ತಾ ಇದೆ ಅಂತ ಕಮ್ಮಿ ಫೀಡ್ ಹಾಕೋದನ್ನು ನಾನು ಮಾಡಲ್ಲ. 20 ಲೀಟ್ರ್ ಕೊಡ್ತಾ ಇರೋದಕ್ಕೂ 5 kgನೇ, ಅದು ಪ್ರೆಗ್ನೆಂಟಾಗಿ ನಿಲ್ಲಕ್ಕೆ ಬಂದದೆ ಒಂದು 10 ಲೀಟ್ರ್ ಕೊಡ್ತಾ ಇರೋದಕ್ಕೂ ಅಷ್ಟೇ ಆ ಫೀಡನ್ನು ನಾವು ಕೊಡ್ತಾ ಇರ್ತೀನಿ. ಯಾಕೆಂದರೆ ನಮ್ಮಲ್ಲಿರೋ ಹಸುಗಳು
ನಾವು ಹಾಲು ನಿಲ್ಲಿಸ್ಬೇಕಾದ್ರೆ 10 ಲೀಟ್ರ್ ಕೊಡ್ತಾ ಇರ್ತದೆ. ಹಾಲು ನಿಲ್ಲಿಸ್ಬೇಕಾದ್ರೆ ನಮಗೆ ತುಂಬ ಕಷ್ಟ. ಅಷ್ಟು ಹಾಲು ಈಗ 20 ಲೀಟ್ರ್ ಕೊಡೋದು 6 ತಿಂಗಳು ಗಬ್ಬದು ಆಗೋ ಹೊತ್ತಿಗೆ ಹೆಚ್ಚು ಕಮ್ಮಿ ಆಗಲೂ 10 ಲೀಟ್ರ್ ಕೊಡ್ತಾ ಇರ್ತದೆ. ಹಂಗೆ ಕೊಡಂಗೆ ಇಟ್ಟಿರೋ ಹೊತ್ತಿಗೆ ಜಸ್ಟ್ 18 ಹಸಿಗೆ 350 ಲೀಟ್ರ್ ಹಾಲು ಹಾಕ್ಯತ್ತಾ ಇರೋದು 365 ದಿವಸದ ಆವ್ರೇಜ್ಗೆ. ಅದರಿಂದ ಫೀಡು ಉತ್ತಮವಾದ ಆಹಾರವನ್ನು ಕೊಡಬೇಕು. ಈಗ ನಾನು ಕೆಲವು ಫೀಡೇ ಹಾಕ್ತಾರೆ, ಒಂದೇ ಪದಾರ್ಥ ಹಾಕ್ತಾರೆ. ಅದಕ್ಕೋಸ್ಗೆ ಪ್ರತಿದಿನ 3.5-4 ಕೊಡ ಹಾಲು ಕೊಡೋದಕ್ಕೆ ಪ್ರೋಟೀನ್ಸ್ ಬಹಳ ಮುಖ್ಯ ಆಗ್ತದೆ. ನಾನು ನನ್ನದೇ ಆದ ಪ್ರೊಸೆಸರ್ನ ನಾನು ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಹಿಂಡಿ ಆಗ್ಬೋದು, ಗೋಧಿ ಬೂಸ ಆಗ್ಬೋದು, ಉರಿಗಡಲೆ ಒಟ್ಟು, ಫೀಡು ಎಲ್ಲ ಒಂದು 5 ಥರದ್ದು ಹಾಕ್ತೀನಿ 5 kg. ಏನು ಒಂದು ಸ್ವಲ್ಪ ರಿಸ್ಕ್ ಆಗ್ಬೋದು, ಬಟ್ 5 ಥರದ ಐಟಮ್ ಹಾಕೋದ್ರಿಂದ ಅದರದ್ದೇ ಆದ ನ್ಯೂಟ್ರಿಷನ್ಸ್ ಅದಕ್ಕೆ ಸಿಗ್ತದೆ ಅನ್ನೋ ಒಂದು ಕಾರಣಕ್ಕೆ ನಾವು ಒಂದೇ ಐಟಮ್ 5 kg ಹಾಕೋ ಬದಲ 5 ಐಟಮನ್ನು 1 kg ಹಾಕಿದಾಗ ಅದಕ್ಕೆ ಒಂದು ಒಳ್ಳೆ ಉತ್ತಮವಾಗಿ ಈಗ ನಾವೊಂದು ಊಟ ಬರೀ ಅನ್ನನೇ ಉಣ್ಣಕ್ಕಾಗತ್ತಾ? ಇಲ್ಲ. ಆ ಅನ್ನ ಬೇಕು, ಮುದ್ದೆ ಬೇಕು, ಸಾಂಬಾರು ಬೇಕು, ಉಪ್ಪಿನಕಾಯಿ ಬೇಕು, ಅದರಲ್ಲಿ ಪಲ್ಯನೂ ಬೇಕು. ಆ ರೀತಿಯೇ ಆಹಾರ ಪದ್ಧತಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಅದನ್ನು ಫಾಲೋ ಮಾಡ್ಕೊಂಬಂದ್ರೆ ನಾನು ಸಕ್ಸಸ್ ಆಯಿದ್ದೀನಿ. ಹಾಸನ ಜಿಲ್ಲೆಯಲ್ಲಿ ಬಹುಶಃ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು 100 ಹಸು ಇಟ್ಟಿದ್ದಾರೆ, 1000 ಹಸು ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಜನ ಇಟ್ಟಿದ್ದಾರೆ, 500 ಹಸು ಇಟ್ಟಿದ್ದಾರೆ. ಬಟ್ ಹಾಸನ ಜಿಲ್ಲೆ ಫಾರಮ್ ಅಂತ ಮಾಡಿದ್ದು 2001ರಲ್ಲಿ ಯಾರು ಕೈಲೂ ಆಗಿರಲಿಲ್ಲ. ನಾನು ಅವತ್ತೇ 546 ಲೀಟ್ರ್ ಹಾಲನ್ನ ಸರಬರಾಜು ಮಾಡ್ತಿದ್ದೆ. 40 ಹಸು ಇಟ್ಟಿದ್ವಿ ನಾವು ಆವಾಗ. ಅದನ್ನು ನಾವು ಕಮ್ಮಿ ಹಸಿನಲ್ಲೇ ಜಾಸ್ತಿ ಹಾಲು ಹಾಕಂಗೆ ಡಿಸೈನ್ ಮಾಡ್ಕೊಂಡೆ. ಬಹುಶಃ ನನಗೆ ಗುರು ಮಂಡ್ಯ ಜಿಲ್ಲೆ AP ರಮೇಶ್ ಅಣ್ಣ ಅಂತ ಹರಕೆರೆ, ಅವರು ನಮಗೆ ಗುರು. ನಾನು ಸ್ವೀಡನಿಂದ ಮಿಷಿನ್ ತರಿಸ್ತಾಗಲೇ 1,01,000 30 ಸೈಟೇ ಬರೋದು ಆಗ ಬೆಂಗಳೂರಲ್ಲಿ. ಸೊ ನಾವೇನು ಅನ್ಕೊಳ್ಳೋದು ಪಾಸ್ ಆಗಿದೆ, ಕೋಟಿಗಟ್ಟಲೆ ದುಡಿದಿದ್ದೀವಿ ಇವತ್ತು. ಇಷ್ಟು ವರ್ಷದಲ್ಲಿ 25ನೇ ವಯಸ್ಸು. ನನ್ನ ಮಗಳು ಹುಟ್ಟಿದಾಗ ಶುರು ಮಾಡಿದೆ. ಈಗ ಅದೇ ನನ್ನ ಮಗಳು ಮದುವೆ ಮಾಡಿ ಮೊಮ್ಮಗನ ನೋಡಿದ್ದೀನಿ. ಸೊ ಇವತ್ತಿಗೂ ಇಟ್ಟಿದ್ದೀವಿ. 25 ವರ್ಷದಿಂದ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ಇನ್ನೂ ನಮ್ಮ ಮಕ್ಕಳು ಕಾಲಕ್ಕೂ ನಡ್ಕೊಂಡು ಹೋಗೋ ಲೆವೆಲ್ಗೆ ಡಿಸೈನ್ ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಇದು ತುಂಬ ಸಿಂಪಲ್ಲಾಗಿ ನಡೆಸ್ಕೊಂಡು ಹೋಗೋ ಲೆವೆಲ್ ಡಿಸೈನ್ ಮಾಡಿ ನಿಲ್ಲಿಸಿದ್ವಿ. ಮೈಯೆಲ್ಲ ಏನಿಲ್ಲ, ಬುದ್ಧಿವಂತನಿಗೆ ಬೆಟ್ಟ ಕೂಡ ಹುಲ್ಕಡ್ಡಿ, ದಡ್ಡನಿಗೆ ಹುಲ್ಕಡ್ಡಿ ಕೂಡ ಬೆಟ್ಟ. ಅದು ಕೃಷಿನೂ ಅಷ್ಟೇ. ನಾವು ಹಂಗೆ ಡಿಸೈನ್ ಇಟ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಮನಗಂಡು ಅದನ್ನು ಸಿಂಪಲ್ಲಾಗಿ ತುಂಬ ಅದರೊಳಗೆ ನಾವು ಮಾಡೋ ಕೆಲಸದೊಳಗೆ ಎಂಟರ್ಟೈನ್ಮೆಂಟ್ ಇರಬೇಕು. ನಾವು ಮಾಡೋಕ್ಕೆ ಕೆಲಸದಲ್ಲಿ ಹಂಗೆ ನಾವು ನಮ್ಮ ಕಾಯಕವನ್ನು ಅಳವಡಿಸ್ಕೋಬೇಕು. ಹಿಂದೆ ನಾವು ಕೂಡ ಪೆಡಾಕ ಏನಿಲ್ಲ ಹಿಡ್ಕೊಂಡು ಹೋಗೋದು, ಕೊಟ್ಟಿಗೆಗೆ ಹಿಡ್ಕೊಬರೋ, ಕೊಟ್ಟಿಗೆಯಿಂದ ಹೊರಗಡೆಗೆ ಹೋಗಿ ಕಟ್ತಿದ್ವು ಆವತ್ತಿನ ಕಾಲದಲ್ಲಿ. ಅದೆಲ್ಲ ತುಂಬ ಹಿಂಸೆ ಆಗ್ತಿತ್ತು. ಇವತ್ತು ನಾವು 45 kg ಫೀಡೆಲ್ಲ ಸೇರಿ ಒಂದು ಹಸು 50 kg ಆಹಾರವನ್ನು ತಿಂದಿರುತ್ತೆ. ನಾವು ಕುಡಿಸ್ದಾಗಲೇ ನೀರು ಕುಡಿಬೇಕು, ನಾವು ಹಾಕ್ದಾಗಲೇ ಹುಲ್ಲು ಹಾಕ್ಬೇಕು. ಹಂಗಿಲ್ಲ ಇವಾಗ. ಪೆಡಾಕ್ ಸಿಸ್ಟಮ್ ಏನಕ್ಕಪ್ಪ ಅಂದರೆ ಅದಕ್ಕೂ ಮೆಂಟಲಿ ತುಂಬ ಫ್ರೀ ಆಗ್ತದೆ, ಮೆಂಟಲಿ ತುಂಬ ಖುಷಿ ಆಗ್ತದೆ. ಅದು ಬೇಕಿದ್ದಾಗ ವಾಕ್ ಮಾಡ್ತದೆ, ಬೇಕಿದ್ದಾಗ ಮಲಗ್ತದೆ, ಬೇಕಿದ್ದಾಗ ನೀರು ಕುಡಿತದೆ. ಅದಕ್ಕೆ ಬೇಕಿದ್ದಾಗ ನಾವು ನೀರು ತೋರಕ್ಕಾಗಲ್ಲ ಕಟಾಕ ಸಿಸ್ಟಮ್ ಇದ್ದಾಗ. ಅದರಿಂದ ಎಷ್ಟೇ ನೀವು 3 ಹಸು ಇಟ್ಟಿರಿ, 4 ಹಸು ಇಟ್ಟಿರಿ, ಅದರ ಲಿಮಿಟ್ಗೆ ಆಗಲಿ. ಅದು ಈಗ 3 ಹಸು ಇಟ್ಟಿದ್ರೆ ಒಂದೇ ಕುಂಟೆ ಸಾಕು. ಆ 1 ಕುಂಟೆ ಒಳಗೆ ಓಡಾಡಲಿ. ಅದು 2 ಹಸು ಇದ್ದರೆ ಅಥವಾ 4 ಹಸು ಇದ್ದರೆ 2 ಕುಂಟೆ. ಈ ರೀತಿ ಅವ್ರು ಎಷ್ಟು ಹಸು ಇಟ್ಟಿರ್ತಾರೆ ಅದರ ಮೇಲೆ ಅದಕ್ಕೊಂದು ಪೆಡಾಕ್ ಅಂತ ಮಾಡ್ಕೊಂಡು ಅದನ್ನ ಯಾವಾಗಲೂ ಫ್ರೀ ಬಿಟ್ರೆ ಅವು ಗಲೀಜು ಆಗಲ್ಲ, ಜೊತೆಗೆ ಆರೋಗ್ಯವಾಗಿಯೂ ಇರ್ತವೆ. ಚೆನ್ನಾಗಿ ಜೀರ್ಣಶಕ್ತಿ ಆಗ್ತದೆ, ಯಾಕೆಂದರೆ ವಾಕ್ ಮಾಡ್ತದೆ, ನೀರು ಕುಡಿತದೆ. ಇಲ್ಲಾಂದ್ರೆ ನೀನು ಮನಗಿತಲ್ಲೇ ಕಟ್ಟಾಕಿದ್ರೆ ಮನಗ್ತದೆ, ಎದ್ದೇಳ್ತದೆ. ಕಾಲೆಲ್ಲ ಜವ್ವಾಗಿ ಫ್ರೀ ಇರಲ್ಲ, ಮೆಂಟಲಿ ಅವು ಖುಷಿಯಾಗಿರಲ್ಲ. ಯಾವುದೇ ಒಂದು ಹಸು ಆರೋಗ್ಯವಾದ ಹಾಲು ಕೊಡಬೇಕು, ಆರೋಗ್ಯವಾದ ಹಾಲು ಬರಬೇಕು ಅಂದರೆ ಹಸುನು ಕೂಡ ತುಂಬ ಮಾನಸಿಕವಾಗಿ ಖುಷಿಯಾಗಿರಬೇಕು. ಮಾನಸಿಕವಾಗಿ ಖುಷಿಯಾಗಿರ್ಬೇಕು ಅಂದರೆ ಅದಕ್ಕೆ ಪ್ರೇವಸಿ ಇರಬೇಕು. ಹಂಗಾಗಿ ಪೆಡಾಕ್ ಸಿಸ್ಟಮ್ನ ಅಳವಡಿಸ್ಕೊಳ್ಳಿ. ನೀವು 5 ಹಸು ಇಟ್ಟಿರಿ, 3 ಹಸು ಇಟ್ಟಿರಿ, 30 ಹಸು ಇಟ್ಟಿರಿ, 300 ಹಸು ಇಟ್ಟಿರಿ, ಪೆಡಾಕನ್ನ ಇಟ್ಕೊಳ್ಳಿ. ಒಳ್ಳೆ ಗಾಳಿ ಬೆಳಕು ಬರೋಂಗೆ. ಕೊಟ್ಟಿಗೆ ಅಂದರೆ ಹಿಂದಂಗೆ ಗೋಡೆ ಕಟ್ಟೋದು ಅವೇನು ಬೇಡ. ಆ ಕಡೆ ಈ ಕಡೆ ಓಪನ್ ಶೇಡ್ ನೆಟ್ ಏನು ಸ್ಟಾರ್ ಮೆಶ್ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಒಂದು 5 ಹಸುನ ಶುರು ಮಾಡಬೇಕು ಅಂದರೆ ಪೆಡಾಕು ಎಲ್ಲ ಸೇರಿರೋ ಒಂದು ಹಸುಗೆ 30,000 ರೂಪಾಯಿ ವಸತಿ ಥರ ಖರ್ಚಾಗಂಗೆ ಇರಬೇಕು. ಮೇಲ್ ಶೀಟು, ಗೋಡೆ ಇಲ್ಲ, ಏನಿಲ್ಲ, ಕಾಂಕ್ರೀಟ್ ಹಾಕ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಂಡು ನೀವು 2 ಲಕ್ಷ ಆದರೆ ಸಾಕು. ಓಡಾಡೋಕ್ಕೂ ಮಾಡ್ಕೊಂಡು ಕೊಟ್ಟಿಗೆನೂ ಮಾಡ್ಬೋದು. 5 ಹಸುಗೆ ಹೇಳೋದು ನಾನು. ನೀವು 10 ಹಸು ಅಂದರೆ 4 ಲಕ್ಷ ಆಗುತ್ತೆ. ಸೊ 20 ಲಕ್ಷ ಅಂದರೆ 8 ಲಕ್ಷ ಆಗುತ್ತೆ. ಅಷ್ಟರಲ್ಲಿ ಮೀಸಲಿಟ್ಕೊಂಡು ಒಂದು ಹಸುಗೆ ಏನು ನೀವು ಇಷ್ಟೊಂದು ಆಧುನಿಕವಾಗಿ ಮಾಡ್ಕೊಳ್ಳೋಕ್ಕೆ 30,000-35,000 ರೂಪಾಯಿಗಿಂತ ಏನು ವಸತಿ ಅಂತ ಬರೋಲ್ಲ ನನ್ನ ಪ್ರಕಾರ. 40,000 ರೂಪಾಯಿ ಬಂದರೂ 5 ಹಸು ಇಟ್ಟರೆ ಪೆಡಾಕು ಕೊಟ್ಟಿಗೆ ಎಲ್ಲ ಸೇರಿದರೆ 5 ಹಸುಗೆ 2 ಲಕ್ಷದಲ್ಲಿ ಮುಗಿಸಾಕ್ಬೋದು. ಇವತ್ತು ಡೈರಿಯಿಂದ ನನಗೆ ತಿಳಿದ ಮಟ್ಟಿಗೆ ನಾವು ನೆಮ್ಮದಿ ಅಂತೂ ಕಂಡಿದ್ದೀವಿ. ಯಾಕೆಂದರೆ ಯಾವ ಸೋಂಬೇರಿತನಿಲ್ಲ ಇವತ್ತಿನ. ಎಲ್ಲ ನನ್ನ ಕುಟ್ಲರಿಗೆ ಕೆಲವ್ರಿಗೆ BP, ಶುಗರು, ಹೊಟ್ಟೆ ಎಲ್ಲ ಬಂದದ್ದು. ನನಗಂತೂ ಹೊಟ್ಟೆ ಹುಡುಕಂಗೆ ಹೊಟ್ಟೆ ಆಗಿದೆ. ನನ್ನ ಆರೋಗ್ಯ ಮೋಸ್ಟ್ಲಿ ಇದೇ ಕಾರಣ ಇರ್ಬೋದು. BP ಬರಲಿಲ್ಲ, ಶುಗರ್ ಇಲ್ಲ, ಅಚ್ಚುಕಟ್ಟಾಗಿ ನೆಮ್ಮದಿಲಿ ಇದ್ದೀವಿ, ಆರೋಗ್ಯವಾಗಿದ್ದೀವಿ.
ಒಳ್ಳೆ ಹಾಲು ಕುಡಿತೀವಿ. ನಮ್ಗೆ ಅದ್ರ ಜೊತೆ ಒಂದು ಕಮ್ಯುನಿಕೇಷನ್ ಇದೆ. ಬದುಕಕ್ಕೆ ಏನು ತಮಾಷೆ ಮಾತಲ್ಲ. ಏನು 18 ಹಸುಗೆ 2.5 ಲಕ್ಷ ಮಂತ್ಲಿ ಸಂಪಾದನೆ ಮಾಡ್ತೀವಿ. 2ರಿಂದ 2.5 ಲಕ್ಷ ಅಂದರೆ ಇವತ್ತು 4 ಗೌರ್ಮೆಂಟ್ ಆಫೀಸರ್ಗಳು ಬೇಕು ಇವತ್ತು ಪ್ರಾಮಾಣಿಕವಾಗಿ ದುಡಿಯೋದಾದರೆ. ಆ ಲೆವೆಲಿಗೆ ಅದು ಇದ್ವಿ. ನಮ್ಮ ಮನೇಲಿ ನಾವು ಜಸ್ಟ್ 18 ಹಸು ಇಟ್ಟಿರೋದು ಒಂದೇ, 5 ಗೌರ್ಮೆಂಟ್ ಆಫೀಸರ್ ಮನೇಲಿ ಇರೋದು ಒಂದೇ. ಆ ಲೆವೆಲಿಗೆ ನಾವು ಸಂತೃಪ್ತಿಯಾಗಿ ಖುಷಿಯಾಗಿ ಕರು ಸಾಕಾಣಿಕೆ ಆ ಜೀವನ ಶೈಲಿನೇ ಬೇರೆ. ಮಾನಸಿಕವಾಗಿ ಹುಟ್ಟಿದಕ್ಕೆ ಸಾರ್ಥಕ. ನಾವು ಈ ಭೂಮಿ ಮೇಲೆ ಈ ಜನ್ಮದಲ್ಲಿ ಜನ್ಮ ಅಂತ ಇದ್ದಿದ್ರಲ್ಲಿ ನಾವು ಸ್ವತಂತ್ರವಾಗಿ ಬದುಕಿದೋ, ಶ್ರಮಪಟ್ಟು ಬದುಕಿದೋ, ಶ್ರಮಪಟ್ಟು ದುಡಿದು ಜೀವನ ಶೈಲಿಯ ರುಚಿ ಬೇರೆ ನನಗೆ ಗೊತ್ತಿರೋಂಗೆ. ಸೊ ಆ ರುಚಿನ ನಾನು ಸವಿದಿದ್ದೀನಿ ನನ್ನ ವ್ಯಕ್ತಿತ್ವವಾಗಿ. ಅದು ಎಂಟರ್ಟೈನ್ಮೆಂಟ್ ಆಗ್ಬೋದು, ಆರ್ಥಿಕವಾಗಿ 4 ಜನನ ಕಾಪಾಡಿರೋದಾಗ್ಬರೋದು. ಕುಟುಂಬದಲ್ಲಿ ನನಗೂ ಅಕ್ಕ ತಂಗಿಯರು, ಬಡ ಕುಟುಂಬ. ಈ ಅಕ್ಕ ತಂಗಿರು ಮದುವೆ ಮಾಡಿದೆ. ವಿಶೇಷವಾದರೆ ಅಕ್ಕ ತಂಗಿಯರು ಮಕ್ಕಳನ್ನೂ ಮದುವೆ ಮಾಡಿದೆ. ನನ್ನ ಮಗಳು ಈಗ ಹೋಗಿ ಮದುವೆ ಮಾಡಿದೆ. ನಾನು ಈ ವಯಸ್ಸಿಗೆ 51 ವಯಸ್ಸು ನಂದು. 51 ವಯಸ್ಸಿಗೆ 6 ಮದುವೆ ಮಾಡಿದ್ವಿ. ಅಷ್ಟೊಂದು ಖುಷಿಯಾಗಿ ಎಲ್ಲರೂ ಸಟ್ರೇಟ್ ಮಾಡಿದೆ. ಎಲ್ಲರೂ ನೆಮ್ಮದಿಲ್ಲವ್ರೆ, ಎಲ್ಲರೂ ಖುಷಿಯಾಗಿ ನೆಮ್ಮದಿಲಿ. ನನ್ನ ಅಕ್ಕ ತಂಗಿರ ಮಕ್ಕಳೆಲ್ಲ ಅಚ್ಚುಕಟ್ಟಾಗಿದ್ದಾರೆ. ಅದೆಲ್ಲ ನನಗೆ ಜೀವನದಲ್ಲಿ ನೆಮ್ಮದಿ ಇದೆ, ಖುಷಿ ಇದೆ. 5 ಹಸುನ ಸಾಕೋಕ್ಕೆ ನಿಮ್ಮ ಹೆಂಡ್ತಿನೂ ಬೇಕಿಲ್ಲ, ನಿಮ್ಮ ಮಗನೂ ಬೇಕಿಲ್ಲ, ನೀವೊಬ್ಬರೇ ಸಾಕು. ಇದು ನೋಡಿ, ಈಗ ಇದನ್ನು ನೋಡಿದ್ರು ಪಂಜಾಬ್ಗೆ ಹೋಗ್ಬೇಕಾ? ಮಾಮೂಲಿ KMF ಬ್ರೀಡ್ ಸಾಕು. ಇದನ್ನ ನೋಡಿದ್ರೆ ಏನು ಪಂಜಾಬ್ ತಳಿ ತರಿಸಿದ್ದೆ, ಅದರಿಂದ ಏನು ಜಸ್ಟು ಈ ಕರುಗೆ ಎಷ್ಟು ದಿವಸ ಅಂದ್ಕತ್ತೀರಾ? ಕೇವಲ 4 ದಿನ ಆಗಿದೆ ಸರ್. 4 ದಿನ. ನಾನು ಯಾವ ABS ಯಾವ ಎಳ್ವೇಡು ಏನು ತರಿಸಿಲ್ಲ. KMF ಮಾಮೂಲಿ ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ಅಂಥ ಹಸುಗಳು ಬ್ರೀಡ್ ಆಗಿರೋದ್ರಿಂದ ಎಲ್ಲವೂ ನಾವು ಸಾಕೋ ವಿಧಾನದ ಮೇಲೆ ಹೋಗ್ತದೆ. ನೋಡಿ ಹೇಗಿದೆ ನೋಡಿ, ಮಾಮೂಲಿ KMF ಬ್ರೀಡ್. ಜನ ಏನು ಅನ್ಕೋತಾರೆ, ಏನೋ ತರ್ತೀನಿ ನಾನು, ಎಲ್ಲಿಂದ ತರಿಸ್ತೀನಿ ಅಂತ. ಕೆಲವರು ಅವ್ರಿಗೆ ಎಷ್ಟು ಸತ್ಯ ಹೇಳಿದ್ರು ಒಪ್ಪಲ್ಲ. ಎಲ್ಲೋ ತರಿಸ್ತಾರೆ ಕಣ, ನೀವು ಕರು ಸಾಕೋ ವಿಧಾನ ಬೇರೆ ಇದೆ, ನಮ್ಮ ಹತ್ರ ಏನೋ ಸೀಕ್ರೆಟ್ ಮುತ್ತೀರಾ ಅಂತಾರೆ. ಯಾವ ಸೀಕ್ರೆಟು ಇಲ್ಲ. ಪರಿಶುದ್ಧವಾದ ಆಹಾರ, ಪರಿಶುದ್ಧವಾದ ಹಾಲು, ಆ ಸಾಕೋ ವಿಧಾನ ಹಂಗೆ ಇದೆ. ಕರುಗಳು ನಾನು ಆಗಲೇ ಹೇಳಿದೆ ಹೇಗೆ ವರ್ಷದಲ್ಲಿ 6 ಕರು ಸಾಕ್ತೀವಿ ಅಂತ. ನೋಡಿ ಈಗ ಹಾಲು ಕುಡಿದು ಕ್ಲೋಸ್ ಆಗಿ ಇದು ಒಂದು 3.5 ತಿಂಗಳು, ಅದು 3 ತಿಂಗಳು, ಅದು 3 ತಿಂಗಳು. ಈಗ ಅಲ್ಲೊಂದು ಕರು ಹುಟ್ಟಿದೆ. ಈಗ 4 ಕರು ಆಲ್ರೆಡಿ ಸಿಕ್ಕಾಗಿ ಹೋಯ್ತು. ಈಗ ನಮಗೆ ಇನ್ನು 2 ಕರು ಈ 2026 ಮುಗಿಯೋದ್ರೊಳಗೆ ಇನ್ನು 2 ಕರು ಸಿಕ್ಕಿದ್ರೆ ನಮ್ದು 6 ಕರು ಆಯಿತು. ನೋಡಿ ಫಾರ್ ಎಕ್ಸಾಂಪಲ್, ಈಗ ಹೇಗೆ ಹಸುನ ಮಾರ್ತೀವಿ ವರ್ಷದಲ್ಲಿ 6 ಅನ್ನೋದಕ್ಕೆ ನಿಗೂಡ ಅಲ್ಲಿ ಮನಗಿದೆ. ಅದು 6 ತಿಂಗಳು ಪ್ರೆಗ್ನೆಂಟು, ಇದು ಒಂದು 6 ತಿಂಗಳು ಪ್ರೆಗ್ನೆಂಟು. ಈ ಕರು ತಯಾರಾಗಿ ಪ್ರೆಗ್ನೆಂಟ್ ಆಗಿ 8 ತಿಂಗಳಾಗಿ ರೆಡಿಯಾಗಿ ಇಲ್ಲಿ ಬರ್ತಾ ಇದೆ ಹಾಲು ಕೊಡೋಕೆ ಅಂದೇಳಿ ಇದರೊಳಗೆ ಒಂದು ಹಿಡಿದ್ಬಿಟ್ಟು ಕಳಿಸ್ತೀವಿ ಮಾರಾಟಕ್ಕೆ. ಅದೇ ರೀತಿ ಆವ್ರೇಜ್ ವರ್ಷದಲ್ಲಿ 6 ಹಸು ಮಾರೋದ್ರಲ್ಲಿ 10 ಲಕ್ಷ ಸಂಪಾದನೆ. ಕನಿಷ್ಠ 2.5 ಲಕ್ಷ ಇಂಟು 12 ತಿಂಗಳು 30 ಲಕ್ಷ ಸಂಪಾದನೆ ಮಾಡೇ ಮಾಡ್ತೀನಿ. ನಮ್ಗೆ ಯಾರು ಕಾಂಪಿಟೇಷನ್ ಆ ವಿಚಾರದಲ್ಲಿ ಏನಿಲ್ಲ. ನಮ್ದು ಯಾವುದೋ ಕೆಲವ್ರು ಇವತ್ತು ಒಂದು ಅಂಗಡಿ ಮಾಡ್ತಾರೆ, ಚೆನ್ನಾಗಿ ನಡೀತಾ ಇದೆ ಅಂದರೆ ಅವ್ನ ಎದುರುಗಡೆ ಹೋಗಿ ಇನ್ನೊಂದು ಅಂಗಡಿ ಇಟ್ಬಿಟ್ಟು ಅದು ನಡಿದಂಗೆ ಮಾಡಾಕ್ತಾರೆ. ಒಂದು ಹೋಟ್ಲು ಮಾಡ್ತಾರೆ, ಪಾಪ ಚೆನ್ನಾಗಿ ನಡೀತಾ ಇದೆ ಅಂದರೆ ಅವ್ರದ್ದು ಆಗ್ತದೆ. ನಮ್ದು ಹಂಗಿಲ್ಲ, ನೋ ಕಾಂಪಿಟೇಷನ್. ಇದು ಸಾಗರ, ಹೈನುಗಾರಿಕೆ ಅನ್ನೋದು ಸಮುದ್ರ ಇದ್ದಂಗೆ. ಎಷ್ಟು ಅಡಗಾರ ಈಜ್ಬೋದು, ಎಷ್ಟು ಅಡಗಾರ ಹೋಗ್ಬೋದು. ಆ ರೀತಿ ಇರೋದ್ರಿಂದ ನಾವು ಇದರಲ್ಲಿ ಯಾವುದೇ ಇಲ್ಲ. ನಮ್ಮ ವೃತ್ತಿಗೆ ನಾವು ಇಟ್ಕೊಂಡಿದ್ದು ಇವತ್ತು ಅಷ್ಟೇ. ಲೇಬರ್ ಬಂದರೆ ಬರ್ತೀನಿ ಇರ್ತೀನಿ ಅಂದರೆ ಇರ್ಬೋದು, ಇರೋಕ್ಕಲ್ಲ ಅಂದ್ರೆ ಹೋಗು. ಎಲ್ಲ ರೆಡಿ ಪಂಚೆ ಬಿಚ್ಚಿ ಹಸ್ಬಿಡ್ದಲ್ಲೂ ತಪ್ಪ ಹೊರಕ್ಕೂ ಸರಿ, ಒತ್ತಾದನ್ನ ಸ್ನಾನ ಮಾಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗೋಕ್ಕೂ ಸರಿ. ಇದು ನಮ್ಮ ಜೀವನ ಸ್ಟೈಲು. ಏನು ರೈತರ ಅಂದರೆ ಹೆಣ್ಣು ಕೊಡೋಕ್ಕಲ್ಲ ಅಂತಾರಲ್ಲ, ಹುಡಿಕೆ ಬಂದು ಕೊಡೋ ಲೆವೆಲ್ಗೆ ಕೊನೆಗೆ ಬರ್ತದ ಕಾಲ. ನೀವೇನು ರೀತಿ ಕಟ್ಬಿಡಿ, ಹೆಂಗೆ ಬದುಕ್ಬೋದು ಅನ್ನೋ ಶೈಲಿಗೆ ಮಾಡ್ಕೊಂಡು ಇವತ್ತು ನೀವು ಫಾರ್ ಎಕ್ಸಾಂಪಲ್ 2.5 ಲಕ್ಷ ದುಡಿತೀರ ಅಂದರೆ ಏನು ದೊಡ್ಡ ಇಶಲ್ಲ. ನೀವು ಆಡಿ ಕಾರಲ್ಲಿ ಓಡಾಡ್ಬೋದು, 50,000 ಲೋನ್ ಹಾಕ್ಸ್ಕೊಂಡು ಕಂತು ಕಟ್ಕೊಂಡು ಇನ್ನೂ 2 ಲಕ್ಷ ರೂಪಾಯಲ್ಲಿ 50,000 ಫ್ಯಾಮಿಲಿ ಲೈಫ್ ಸ್ಟೈಲಿ ಬದುಕಿಸಿ ಇನ್ನೂ 1.5 ಲಕ್ಷ ಉಳಿಸ್ಬೋದು. ನಾನು ಏನಾಗುತ್ತೆ, ನಾನು ಆಡಿ ಕಾರಲ್ಲಿ ಓಡಾಡಲ್ಲ, ಇವೆಲ್ಲಿ ಇದ್ದೀನಿ. ಯಾಕೆ ಓಡಾಡೋಕ್ಕಾಗ್ದಂಗೆ ಏನಿಲ್ಲಲ್ಲ, ದೊಡ್ಡ ಇಶ್ವ. ಈಗ 40 ಲಕ್ಷ ರೂಪಾಯಿ ಕಾರಲ್ಲಿ ಓಡಾಡಂಗೆ ಇದ್ದೀನಿ ನಾನು ಆರಾಮಾಗಿ. ಪ್ರತಿ ತಿಂಗಳು ಒಂದು ಫ್ಯಾಮಿಲಿ ಏನು ಒಂದು 4ರಿಂದ 5 ಜನ ಕುಟುಂಬ ಇರ್ತೀವಿ. 50,000ಕ್ಕಿಂತ ಬೇಕಾ ಹಳ್ಳಿಲಿ? ಅದ್ದೂರಿ ಲೈಫು ಅಂದರೆ ಎಲ್ಲ ನಾಟಿ ಶೈಲಿಲಿ. ಆ ಥರ ಜೀವನ ಶೈಲಿಯನ್ನು ಮಾಡ್ಕೊಂಡು ನಾವು ಬದುಕ್ಬೋದು. ಏನು ಧೃತಿ ಕೆಡಕೋಬೇಡಿ. ನನ್ನ ನಾಡಿನ ಯುವ ಶಕ್ತಿ ರೈತ ಮಿತ್ರರೇ, ನೀವು ಮಾದರಿಯಾಗಿ ಬದುಕಿ ದೌರ್ಬಲ್ಯದಿಂದ ಹೊರಗಡೆ ಇರಬೇಕು. ನಮ್ಗೆ ಫಸ್ಟು ಆಸಕ್ತಿ ಬಹಳ ಮುಖ್ಯ. ಯಾವುದೇ ಕೆಲಸದಲ್ಲಿ ನೀವು ಆಸಕ್ತಿಯಿಂದ ಬಂದರೆ ನಿಮ್ಮ ಬದುಕಕ್ಕೆ ಏನು ಚಿಂತೆ ಮಾಡೋಂಗಿಲ್ಲ. ಆಮೇಲೆ ಎಲ್ಲರೂ ಹಸು ಕಟ್ಬಿಟ್ರು ಹಾಲು ಕಮ್ಮಿ ಆಯ್ತು ಹಂಗೇನಿಲ್ಲ. 140 ಕೋಟಿ ಜನ ಇರೋದು ಈ ದೇಶದಲ್ಲಿ. ಇವತ್ತು ಹಾಲಿಲ್ಲ ಅಂದರೆ ಇಂಡಿಯನ್ ಬೇಕ್ರಿ ಸಿಸ್ಟಮೇ ಡಿಸೈನೇ ಬರಲ್ಲ. ಅದು ಬೇಕ್ರಿ ಅಂದರೆ ಅದು ಪಿತಾಮಹ ಹಾಲು ಅನ್ನೋದು ಆ ಬೇಕ್ರಿಗೆ ಮೈನ್ ಬಾಸ್ ಇದ್ದಂಗೆ.
ಹಾಲಿಲ್ಲದೆ ಇರೋ ಸ್ವೀಟು, ಹಾಲಿಲ್ಲ ಅಂದರೆ ಸ್ವೀಟ್ ಯಾವ ಸ್ವೀಟ್ ಬರುತ್ತೆ? ಯಾವ ಸ್ವೀಟಲ್ಲಿ ಬರ್ಲಿಕ್ಕೆ ಸಾಧ್ಯ? ಹಂಗಾಗಿರೋದ್ರಿಂದ ಏನು ಎಷ್ಟು ಲಕ್ಷ ಲೀಟ್ರಲ್ಲಿ 8 ಕೋಟಿ ಲೀಟ್ರ್ ಬಂದರೂ ನಮ್ಮ ದೇಶದಲ್ಲಿ ಕುಡಿದ್ರೆ ಸಾಕು, ಯಾವನಿಗೂ ನಾವೇನು ಎಕ್ಸ್ಪೋರ್ಟ್ ಮಾಡಬೇಕಾಗಿಲ್ಲ.